ಸ್ವಾಮಿಯವರು ನಿಧಾನ ಇರಮ್ಮ, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಅಷ್ಟೇ ದೇವ್ರು ನಮಗೆ ಕೃಪೆ ತೋರಿಸ್ತಾನೆ. ಇಲ್ಲಾಂದ್ರೆ ನೀವು ಹೋಗ್ಬಿಡ್ರಿ ವಾಪಸ್ಸು ದಾವಣಗೆರೆಗೆ ಅಂದ್ರು. ಹಾಗಾಗಿ ನಾವು ಕಾಯ್ಕೊಂತಾನೆ ಇದ್ವಿ. ಆಗ ಇದಕ್ಕಿದಂಗೆ ಇರ್ತದೆ ಅಂತ ತಿರುಗಿ ಬಿದ್ದೆ ಬೆಟ್ಟ. ಸ್ವಾಮಿಯವರು ಆಮೇಲೆ ನೋಡಿ ಅವನಿಗೆ ಮತ್ತೆ ಗಂಜಲ ಎಲ್ಲ ಹಾಕಿ ಮತ್ತೆ ಈ ಕಡೆಯಿಂದ ಸುಟ್ಟು ಆಮೇಲೆ ಎಚ್ಚರ ಬರಂಗ್ ಮಾಡ್ಬಿಟ್ರು. ಅರ್ಜೆಂಟ್ ಮಾಡಿದ್ರೆ ಏನಾಗ್ತದೆ? ಅರ್ಜೆಂಟ್ ಮಾಡಿ ಇಲ್ಲಿ ಬಂದು ಏನಾಗ್ತದೆ? ಅದೇ ಉಪಯೋಗ ಇಲ್ಲ. ಬೈಬೇಕಾ ಮಾಡ್ಬೇಕು? ಯಾವ ರೀತಿಗೆ ಸಮಯ ಬೈಬೇಕಾ? ಹೆಂಗ ಆಡ್ತಾರೆ? ಈ 3 ಗಂಟೆ ಬಂದಿದ್ಯಾ, ನಾನು ನಿಲ್ಲ ಕೊಡ್ತಾರೆ, ಕೋಣ ಕೊಡ್ತಾರೆ ಕರೆಕ್ಟಾಗಿ? ಇಲ್ಲ, ನಿಲ್ಲಕ್ಕೆ ಬೀಳಕ್ಕೆ ಮಾಡ್ತಾರೆ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಿದ್ರು, ಜನ ಬಿಡ್ತಾನೆ ಇದ್ದಿಲ್ಲ, ಸಮಾಧಾನನೇ ಇಲ್ಲ. ನಮ್ ನೋಡ್ರಿ ಅಂತಾನೆ ಇಲ್ಲ. ಹಂಗಾಗಿ ಸ್ವಾಮಿಯವರು ಇಲ್ಲಿ ಬಂದೆ ಲಾಸ್ಟ್ ಫೈನಲ್ ಬಂದು ಅರ್ಜೆಂಟ್ ಮಾಡಿ ಏನಾಗ್ತದೆ? ಅರ್ಜೆಂಟ್ ಬಂದ್ರೆ ನಮ್ಗೆ ಉಪಯೋಗ ಇಲ್ದಂಗೆ ಮಗ ಬಿದ್ದೋಯ್ತಾ? ಶೇರ್ ಮಾಡಿರೋ ಸ್ವಾಮಿಯರು ನೋಡಿದ್ ಯಾವತ್ತಾರ ನೀನು? ಸ್ವಾಮಿಯರ್ ನಿಂದು ನೋಡಿ ಅಲ್ವಾ? ನೋಡಲ್ಲಿ ಸ್ವಾಮಿಯರು ಅಲ್ಲಿ ಸ್ವಾಮಿಯರು ತೋರ್ಸಪ್ಪ. ನಾನಲ್ಲವಾ ಸ್ವಾಮಿಯರು ಯಾರು ಅಲ್ಲ, ಯಾರು ಸ್ವಾಮಿಯರಲ್ಲ, ಯಾರು ಗುರುಗಳಲ್ಲ. ಹೊರಗಡೆ ಸಾಕ್ಷಾತ್ ಏನ್ ಕೂತವ್ರೆ ಗಂಗಮ್ಮ ದುರ್ಗಮ್ಮ ಅಂತ ಏನ್ ತಾನಾಗಿ ಭೂಮಿಯಿಂದ ಉದ್ಭವಾದ ಕಲ್ಗಳು ನಮ್ಮ ಮಕ್ಕಳ ರೀತಿಯಲ್ಲಿ 2 ಮಕ್ಕಳ ರೀತಿ ಹೆಂಗ್ ಉದ್ಭವ ಕೂತವೆ, ಅವರೇ ದೇವರು, ಅವರೇ ಪೌಡ ಪುರುಷ. ನೀವು ಯಾವತ್ತು ಅವ್ರನ್ನೇ ನಂಬಬೇಕು, ಯಾವತ್ತು ದೇವ್ರನ್ನೇ ನಂಬಬೇಕು. ನಾನು ಯಾರೋ ಬಾಕಿದ್ದಾನೆ ಅಲ್ಲಿ ಬೈತಾರೆ, ಹೋಗಿ ನೋಡಿ ಗೊತ್ತಾಗ್ತದೆ ಅಂತ. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಹೆಂಗ್ ಸಾಯ್ತೀವಿ, 3 ದಿವಸದಿಂದ ಸಾಯ್ತಿದೀವಿ, ದಿನ ಹೆಂಗ್ ಸಾಯ್ತೀವಿ ಅಂತ ಗೊತ್ತಿರುತ್ತೆ. ಕರೆಕ್ಟಾಗಿ ಹೇಳೋ ಜನ ಹೆಂಗ ಏನಿಸ್ತಾರೆ ನಮ್ಮನ್ನ ಅಂತ. ಅದು ಯಾರು ಬಂದು ಹಿಂಗ್ ಅಂತರ ಫ್ರೀ ಕಟ್ತಾ ಇದಾರಾ? ಯಾವ್ದು ಅಂತರ ಫ್ರೀ ಕಟ್ತಾ ಇದಾರಾ? ಯಾರು ಸೀರೆ ಕೊಡ್ತಾರಾ? ಯಾರು ಇಲ್ಲಿ ಫೋಟೋ ಕೊಡ್ತಾರಾ? ಇಲ್ಲ ಬಡಬಗ್ಗರು ಸಹಾಯ